ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯ ಅನುಕೂಲಗಳು ಹೆಚ್ಚಾದಂತೆಲ್ಲ ಸೋಮಾರಿಯಾಗುತ್ತಾನೆ ಅಲ್ವಾ. ಅವಕಾಶಗಳು ಹೆಚ್ಚಾದಂತೆಲ್ಲ ಅವಿಧೇಯನಾಗುತ್ತಾನೆ. ಆದಾಯ ಹೆಚ್ಚಾದಂತೆಲ್ಲ ಅಹಂಕಾರಿಯಾಗುತ್ತಾನೆ. ಅಧಿಕಾರ ಹೆಚ್ಚಾದಂತೆಲ್ಲ ಅಲ್ಪನಾಗುತ್ತಾ ಹೋಗುತ್ತಾನೆ. ಇವೆಲ್ಲ ಮೀರಿ ನಡೆದವನು ಮಾತ್ರ ವಿಶೇಷನಾಗುತ್ತಾನೆ. ಯಾವುದೇ ಬರಲಿ, ಹೇಗೆ ಇರಲಿ, ಅದನ್ನು ನಾವು ಸೋಮಾರಿ ಆಗಬಾರ್ದು, ಅವಕಾಶ ಇದ್ದಾಗ ಅವಿಧೇಯನಾಗಬಾರ್ದು, ಅಹಂಕಾರಿ ಆಗಬಾರ್ದು. ಅವೆಲ್ಲ ಬಿಟ್ಟರೆ ಒಬ್ಬ ವಿಶೇಷ ವ್ಯಕ್ತಿ ಆಗ್ತೀವಿ ಅಂತ ಅರ್ಥಕೋಬೇಕು. ಕೆಲವರಾಗಿಲ್ಲ, ಅಹಂಕಾರಿಗಳಿದ್ದಾರೆ, ಸೋಮಾರಿಗಳಿದ್ದಾರೆ, ಅವಿಧೇಯರಿದ್ದಾರೆ. ಅದನ್ನೆಲ್ಲ ಬಿಡಬೇಕು. ಆವಾಗಲೇ ಅವನು ವಿಶೇಷ ವ್ಯಕ್ತಿ ಅಂತ ಕರೆಯೋದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪೀಠ ಅಂದ್ರೇನು, ಮಠ ಅಂದ್ರೇನು ಚಿತ್ರಕೋಣ. ಚತುರ್ಮಠಗಳ ವ್ಯವಸ್ಥೆ. ಶೃಂಗೇರಿ ವಿದ್ಯಾಶಂಕರ ದೇವಸ್ಥಾನ ಹೋಗಿ ಪೀಠ ಎಂದರೆ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ವಾಸಿಸುವ ಸ್ಥಳವನ್ನು ಮಠ ಎಂದು ಕರೆಯುತ್ತಾರೆ. ಅಲ್ಲಿ ದೇವತೆಯನ್ನು ಪ್ರತಿಷ್ಠಾಪಿಸಿದ ನಂತರ ಅದು ಪೀಠವಾಗುತ್ತದೆ. ಶ್ರೀ ಆದಿಶಂಕರಾಚಾರ್ಯರು ದೇಶದ 4 ದಿಕ್ಕುಗಳಲ್ಲೂ 4 ಮಠಗಳನ್ನು ಸ್ಥಾಪಿಸಿದರು ಎಂಬುದು ಪ್ರಸಿದ್ಧ. ಇವನ್ನೇ ಚತುರ್ಮಠಗಳು ಅಥವಾ ಮಠಾಮ್ನಾಯಗಳು ಎಂದು ಕರೆಯುತ್ತಾರೆ. ಈ ಚತುರ್ಮಠಗಳ ಸ್ಥಾಪನೆ ಶಂಕರರ ವ್ಯವಸ್ಥಾಪನಾ ನೈಪುಣ್ಯ ಮತ್ತು ಕಾರ್ಯನಿರ್ವಹಣಾ ದಕ್ಷತೆಯ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಲು, ಸ್ಥಿರಗೊಳಿಸಲು ಮತ್ತು ಸ್ಥಾಪಿಸಲು ಈ ಮಠಗಳು ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಶತಮಾನಗಳಿಂದ ಇಂದಿನವರೆಗೂ ಅವು ನಿರಂತರವಾಗಿ ನಡೆದು ಬರುತ್ತಿರುವುದೇ ಶಂಕರರ ಬಲವಾದ ವ್ಯವಸ್ಥೆಯನ್ನು ತೋರಿಸುತ್ತದೆ. ಶಂಕರರು ಕಟ್ಟಿದ ಬಲವಾದ ವ್ಯವಸ್ಥೆಯನ್ನು ನಮಗೆ ತೋರಿಸ್ಕೊಡುತ್ತೆ. ಚತುರ್ಧಾಮಗಳು ನಿರಂತರವಾಗಿ ನಡೆಯಲು ಶಂಕರರು ಮಠಾಮ್ನಾಯ ಮತ್ತು ಮಹಾಶಾಸ ಎಂಬ ನಿರ್ವಹಣಾ ವಿಧಾನಗಳನ್ನು ಮಠಾಮ್ನಾಯ ಮತ್ತು ಮಹಾಶಾಸನ ಎಂಬ ನಿರ್ವಹಣಾ ವಿಧಾನಗಳನ್ನು ರೂಪಿಸಿದರು. ಇವು ಇಂದಿನ ಸಂಸ್ಥೆಗಳು. ಗೊತ್ತಾಯ್ತಾ? ಒಂದು ಆಂತರಿಕ ನಿರ್ವಹಣೆ ಸಂಬಂಧಿಸಿದರೆ ಮತ್ತೊಂದು ಹೊರಜಗತ್ತಿನ ಸಂಬಂಧಗಳನ್ನು ವಿವರಿಸುತ್ತದೆ. ಯೋಗಪಟ್ಟ ಸನ್ಯಾಸಿ ಸ್ವೀಕರಿಸಿದ ನಂತರ ವ್ಯಕ್ತಿ ಹಳೆಯ ಹೆಸರನ್ನು ಬಿಟ್ಟು ಹೊಸ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಇದನ್ನು ಯೋಗಪಟ್ಟ ಎಂದು ಕರೆಯುತ್ತಾರೆ. ಶಂಕರರು ನಿರ್ವಹಿಸಿದ 10 ಹೆಸರುಗಳು: ತೀರ್ಥ, ಆಶ್ರಮ, ವನ, ಗಿರಿ, ಅರಣ್ಯ, ಪರ್ವತ, ಸಾಗರ, ಸರಸ್ವತಿ, ಭಾರತಿ, ಪುರಿ. ಉದಾಹರಣೆಗಳು: ಆನಂದ ತೀರ್ಥ, ವಿದ್ಯಾರಣ್ಯ, ವಿದ್ಯಾಪ್ರಕಾಶ, ನಂದಗಿರಿ, ಚಂದ್ರಶೇಖರ, ಸರಸ್ವತಿ, ನರಸಿಂಹಭಾರತಿ, ತೋಟಾಪುರಿ ಇತ್ಯಾದಿ. ಚತುರ್ಮಠಗಳ ವಿವರಗಳು: ಪೂರಿ ಪೂರ್ವದಲ್ಲಿದೆ ಗೋವರ್ಧನ ಪೀಠ. ಶಿಷ್ಯ ಪದ್ಮಪಾದಾಚಾರ್ಯ. ಮಹಾಕಾವ್ಯ ಪ್ರಜ್ಞಾನಂ ಬ್ರಹ್ಮ. ವೇದ ಋಗ್ವೇದ. ಸಂಪ್ರದಾಯ ಭೋಗವಾರ. ದ್ವಾರಕ ಪಶ್ಚಿಮ. ದ್ವಾರಕಾಪೀಠ. ಶಿಷ್ಯ ಹಸ್ತಮಲಕಾಚಾರ್ಯ. ಮಹಾವಾಕ್ಯ ತತ್ವಮಸಿ. ವೇದ ಸಾಮವೇದ. ಸಂಪ್ರದಾಯ ಕೀತವಾರ. ಬದ್ರೀನಾಥ ಉತ್ತರ. ಜ್ಯೋತಿರ್ಮಠ. 3ನೇದು ಶಿಷ್ಯ ತೋಟಾಚಾರ್ಯ. ಮಹಾವಾಕ್ಯ ಆರ್ಯಮಾತ್ಮ ಬ್ರಹ್ಮ. ವೇದ ಅಥರ್ವೇದ. ಸಂಪ್ರದಾಯ ಆನಂದವಾರ. 4ನೇದು ಶೃಂಗೇರಿ ದಕ್ಷಿಣ. ಶಾರದಾಪೀಠ. ಶಿಷ್ಯ ಸುರೇಶಾಚಾರ್ಯ. ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ವೇದ ಯಜುರ್ವೇದ. ಸಂಪ್ರದಾಯ ಭೂರಿವಾರ. ಶಂಕರರು ಈ 4 ಪೀಠಗಳಿಗೆ 4 ಶಿಷ್ಯರನ್ನು ಅಧಿಪತಿಗಳನ್ನಾಗಿ ನೇಮಿಸಿದರು. ಅವರು ಕಾಂಚಿ ಕಾಮಕೋಟಾ ಪೀಠವನ್ನು ಸ್ಥಾಪಿಸಿ ಕೇವಲ ಕಾಲ ಸದಾ ಪೀಠವನ್ನು ಅಲಂಕರಿಸಿ ನಂತರ ಹಿಮಾಲಯಗಳಿಗೆ ತೆರಳಿ 32ನೇ ವಯಸ್ಸಿನ ದೇಹತ್ಯಾಗ ಮಾಡಿದರು. ಅಮ್ನಾಯಗಳು 7: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಊರ್ಧ್ವ, ಸ್ವಾತ್ಯ, ನಿಷ್ಕಲ. ಮೊದಲು 4 ದೃಷ್ಟಿಗೆ ಗೋಚರವಾಗುವು. ಕೊನೆಯ 3 ಜ್ಞಾನದಿಂದ ಮಾತ್ರ ಗ್ರಹಿಸಬಹುದಾಗಿದೆ. ವೇದ ಅಂದರೆ ಮಹಾಕಾವ್ಯಗಳು. ಋಗ್ವೇದ ಪ್ರಜ್ಞಾನಂ ಬ್ರಹ್ಮ. ಯಜುರ್ವೇದ ಅಹಂ ಬ್ರಹ್ಮಾಸ್ಮಿ. ಸಾಮವೇದ ತತ್ವಮಸಿ. ಅಥರ್ವೇದ ಅಯಂ ಆತ್ಮ ಬ್ರಹ್ಮ. ಈ ಮಹಾವಾಕ್ಯಗಳು ವೇದಗಳ ಸಾರವನ್ನು ವಿಭಿನ್ನ ದೃಷ್ಟಿಕೋನಗಳಲ್ಲಿ ವಿವರಿಸುತ್ತವೆ. ಸಂಪ್ರದಾಯಗಳು 4 ಸಂಪ್ರದಾಯಗಳು: ಕೀತವಾರ, ಭೋಗವಾರ, ಆನಂದವಾರ, ಭೂರಿವಾರ. ಇವನ್ನಾಧಾರವಾಗಿ ಶಂಕರರು ಮಠಗಳನ್ನು ಸ್ಥಾಪಿಸಿದ್ದಾರೆ. ಮಠ ನಿರ್ವಹಣೆಯಲ್ಲಿ ಶಂಕರರ ವೈಶಿಷ್ಟ್ಯ ಎಂದರೆ ಪೀಠಗಳಿಗೆ ನಾರಾಯಣ ಮತ್ತು ಸಿದ್ದೇಶ್ವರನ್ನು ದೇವತೆಗಳನ್ನಾಗಿ ನೇಮಿಸಿ ಎಲ್ಲ ಪಂಥಗಳನ್ನು ಸಮನ್ವಯಗೊಳಿಸಿದರು. ವಿವಿಧ ಯೋಗಪಟ್ಟ ಸನ್ಯಾಸಿಗಳಿಗೆ ವಿಭಿನ್ನ ಜವಾಬ್ದಾರಿಗಳನ್ನು ನೀಡಿ ಜನರ ಧಾರ್ಮಿಕ ಅಗತ್ಯಗಳಿಗೆ ಸಹಾಯವಾಗುವಂತೆ ಮಾಡಿದರು.
ಸಂಚಾರ ಮತ್ತು ಭಿಕ್ಷಾ ವ್ಯವಸ್ಥೆಯಿಂದ ಸನ್ಯಾಸಿಗಳು ದೇಶದ ಎಲ್ಲ ಭಾಗಗಳಿಗೆ ತಲುಪುವಂತೆ ಮಾಡಿದರು ಮತ್ತು ಜನರಲ್ಲಿ ಧರ್ಮಜಾಗೃತಿ ಮೂಡಿಸಿದರು. ಧರ್ಮ ರಕ್ಷಣೆಗಾಗಿ ಜನರು ಹೊಣೆಗಾರಿಕೆ ಎಂಬ ಭಾವನೆಯನ್ನು ಬಿಟ್ಟಿದ್ದರು. ಇದು ನಾವು ತಿಳ್ಕೋಬೇಕು. ಇವೆಲ್ಲ ವೇದಾಂತ ಜ್ಞಾನದಿಂದ ಬಂದಿದ್ದೀವೆಲ್ಲ. ನಾವು ಯಾವಾಗಲೂ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮವನ್ನು ನಾವು ಕಲ್ತ್ಕೊಂಡು ಹೋದಾಗ, ನಡೆದುಕೊಂಡು ಹೋದಾಗ ಇವೆಲ್ಲ ನಮಗೆ ತಿಳಿಯತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/5/2026 ಶುಕ್ರವಾರ, ಶ್ರೀ ಫಲಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಷಷ್ಠಿ, ಹಗಲು 11:58, ನಕ್ಷತ್ರ ಪುಷ್ಯ, ಬೆಳಿಗ್ಗೆ 8:16, ಮಳೆ ಕೃತಿಕ 4ನೇ ಪಾದ, ರಾಹುಕಾಲ 10:44ರಿಂದ 1:22, ಗುಳಿಕಕಾಲ 12:20ರಿಂದ 7:32, ಯಮಗಂಟಕಾಲ 3:30ರಿಂದ 3:31ರಿಂದ 5:07. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು.